ಅಂಟಿಗೆ ಪಿಂಟಿಗೆ ಮಲೆನಾಡು ಭಾಗದಲ್ಲಿ ಅಂಟಿಗೆ ಪಿಂಟಿಗೆ ಅತ್ಯಂತ ಹಿಂದಿನ ಈಗಲೂ ಉಳಿಸಿಕೊಂಡು ಹೋಗುತ್ತಿರುವ ಒಂದು ಜಾನಪದ ಪ್ರಕಾರ. ದೀಪಾವಳಿಯ ಬಲಿಪಾಡ್ಯಮಯ ದಿನದಂದು ಹಿಡಿದು 3 ದಿನಗಳವರೆಗೆ ಹಳ್ಳಿಯ ರೈತಾಪಿ ಜನರು ಮನೆ ಮನೆಗೂ ದೀಪಾವಳಿಯ ಬೆಳಕಿನ ದಿವ್ಯ ಸಂದೇಶವನ್ನು ಹೊತ್ತೊಯ್ಯುವ ಜ್ಯೋತಿ ಹಚ್ಚಿದ ಹಾಡನ್ನು ಹಾಡೋದೇ ಅಂಟಿಗೆ ಪಿಂಟಿಗೆ. ಜಾನಪದ ಅಂದ್ರೇ ಹಾಗೆ. ಇಲ್ಲಿ ಹಾಡುವ ಪದಗಳಿಗೆ ಮೂಲ ಸೃಷ್ಟಿಕರ್ತ ಅಂತ ಯಾರೂ ಇಲ್ಲ. ಇದು ಹೇಗೆ ಬೆಳೆದು ಬಂತು ಎಂಬ ಬಗ್ಗೆಯೂ ಕುತೂಹಲಗಳಿವೆ. ಆದರೂ ಈ ಬಗ್ಗೆ ಹಲವು ಸಂಶೋಧನೆಗಳು ನಡೆದಿವೆ ಮತ್ತು ಅಂಟಿಗೆ ಪಿಂಟಿಗೆ ಪದಗಳು ಮುಂದಿನ ತಲೆಮಾರಿಗೆ ಮಾಸದಿರಲೆಂದು ಪುಸ್ತಕಗಳಲ್ಲೂ ದಾಖಲು ಮಾಡಿದ್ದಾರೆ. ಉತ್ತರ ಕನ್ನಡ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಅಪ್ಪಟ ಮಲೆನಾಡ ಸೀಮೆಯಲ್ಲಿ ಇಂದಿಗೂ ಜನಜನಿತವಾದ ಈ ಸಂಪ್ರದಾಯದ ಬಗ್ಗೆ ಬೆಳಕು ಚೆಲ್ಲುವ ಒಂದು ಪ್ರಯತ್ನವನ್ನು ಪೀಪಲ್ ಟಿವಿ ನಿಮ್ಮ ಮುಂದಿಡಲಿದೆ. ಮಣ್ಣಲ್ಲೇ ಕಣ್ಣ ಬಿಡುವಳೆ ನಮ್ಮ ಜಗಜ್ಯೋತಿ ಮತ್ತಾಯೇ ಹಿಂದೋಗಿ ಮುಂದೆ ಬರಬೇಕು. ಪುರಾ ದೇವರಿಗೆ ಏನೇನೋ ಪೂಜಿರೋ ದೀಪಾವಳಿಗೆ ಅನ್ಬೇಕು. ಅದು ಹೇಗೆ ಎಲ್ಲಿ ಹುಟ್ಟಿತು ಯಾವಾಗ ಹುಟ್ಟಿತು ಹೇಳೋದು ಕಷ್ಟ. ಅದು ಸುಮಾರು 300 ವರ್ಷ 400 ವರ್ಷದ ಇತಿಹಾಸ ಅದಕ್ಕೆ ಇರಬಹುದು ಅಂತ ಅನಿಸುತ್ತೆ. ಅಂಡಾಲುಂಡೋಳ್ಗೆ ಲಕ್ಷ ಕೋಲ್ ದೀಪಾವಳಿಗೆ. ಅಂಟಿಕೆ ಪಿಂಟಿಕೆ ಅನ್ನೋಂಥದ್ದು ಮಲೆನಾಡಿಗೆ ಮಾತ್ರ ಸೀಮಿತವಾಗಿರುವಂತಹ ಒಂದು ಕಲೆ. ಹಾಗೆ ಅದು ಹಾಡು ಕೂಡ. ಯಾಕೆ ಅಂತಂದರೆ ಇಲ್ಲಿರೋಂಥ ಕಾಡು, ಇಲ್ಲಿ ಬರ್ತಾ ಇರೋಂಥ ಮಳೆ, ಹಾಗೆ ಇಲ್ಲಿ ಒಂದು ಏಕತಾನತೆ ಅನ್ನೋಂಥದ್ದು ಇದೆಯಲ್ಲ, ಆ ಸಂದರ್ಭದಲ್ಲಿ ಎಲ್ಲ ರೈತರುಗಳಿಗೆ ಬಿಡುಗಡೆ ಅನ್ನೋಂಥದ್ದು ಈ ನವೆಂಬರು ಅಥವಾ ಅಕ್ಟೋಬರು ಡಿಸೆಂಬರ್ ತಿಂಗಳಿನಲ್ಲಿ ನಮಗೆ ಬಿಡುಗಡೆ. ಆ ಸಂದರ್ಭದಲ್ಲೇ ದೀಪಾವಳಿ ಬರೋದರಿಂದ ದೀಪಾವಳಿಯ 3 ಅಥವಾ 4 ದಿನಗಳ ಕಾಲ ಇದೊಂದು ಕಲೆಯಾಗಿ ಹೊರಹೊಮ್ಮುತ್ತದೆ. ಪ್ರತಿ ಮನೆಗೆ ಹೋಗಿ ಇಲ್ಲಿಯ ಜನರು ಅಲ್ಲಿ ಒಂದು ಜ್ಯೋತಿಯನ್ನು ಹಿಡ್ಕೊಂಡು ಹೋಗಿ ಹಾಡುಗಳನ್ನು ಹೇಳುವುದರ ಮೂಲಕ ಇಡೀ ರಾತ್ರಿ ಬೆಳಗಿನ ಜಾವದವರೆಗೂ ಪ್ರತಿ ಮನೆಗಳಿಗೆ ಹೋಗಿ ಅಂಟಿಕೆ ಪಿಂಟಿಕೆ ಹಾಡನ್ನು ಹೇಳಿ ಇಲ್ಲಿಯ ನೆಲಮೂಲವನ್ನು, ಈ ನೆಲಮೂಲದ ಸಂಸ್ಕೃತಿಯನ್ನು, ಮಲೆನಾಡಿನ ಸಂಸ್ಕೃತಿಯನ್ನು ಹಾಗೂ ಪರಿಸರವನ್ನು ಈ ಒಂದು ಕಲೆ ಪ್ರತಿಬಿಂಬಿಸ್ತದೆ, ಪ್ರಜ್ವಲಿಸುವಂತೆ ಮಾಡ್ತದೆ. ಅದು ಹೇಗೆ ಎಲ್ಲಿ ಹುಟ್ಟಿತು ಯಾವಾಗ ಹುಟ್ಟಿತು ಹೇಳೋದು ಕಷ್ಟ. ಅದು ಸುಮಾರು 300 ವರ್ಷ 400 ವರ್ಷದ ಇತಿಹಾಸ ಅದಕ್ಕೆ ಇರಬಹುದು ಅಂತ ಅನಿಸುತ್ತೆ. ನಿರ್ದಿಷ್ಟವಾಗಿ ಆ ಬಗ್ಗೆ ಸಂಶೋಧನೆ ಅಥವಾ ಅಧ್ಯಯನ ಮಾಡಿ ಹೇಳಿದವರು ಯಾರೂ ಇಲ್ಲ. ನಮ್ಮ ಮಲೆನಾಡಿನ ಬಹಳ ಮುಖ್ಯವಾದ ಒಂದು ಜಾನಪದ ಕಲೆ. ಮುಖ್ಯ ಅಂತಲೇ ಅಲ್ಲ, ಒಂದೇ ಒಂದು ಕಲೆ ಅಂತ ಬೇಕಾದರೂ ನಾವು ಹೇಳ್ಬೋದು ಅದನ್ನು. ಯಾಕೆಂದರೆ ನಮ್ಮ ಮಲೆನಾಡು ಪ್ರದೇಶ ಬಹುಸಂಖ್ಯೆಯ ಜಾನಪದ ಕಲೆಗಳನ್ನು ಒಳಗೊಂಡಿಲ್ಲ ಬಯಲುಸೀಮೆ ಭಾಗಕ್ಕೆ ಹೋಲಿಸಿದರೆ. ಬಯಲುಸೀಮೆಯಲ್ಲಿ ಹೆಚ್ಚೆಚ್ಚು ಜನಪದ ಕಲೆಗಳನ್ನು, ಬೇರೆ ಬೇರೆ ಪ್ರಕಾರಗಳನ್ನು ನೋಡ್ಬೋದು ನೀವು. ನಮ್ಮಲ್ಲಿ ಇಲ್ಲ. ಯಾಕೆ ಅಂತಂದರೆ ನಮ್ಮ ಪ್ರಾಕೃತಿಕವಾದ ವಾತಾವರಣವೇ ಒಂದು ಕಾರಣ ಅದಕ್ಕೆ. ನಮ್ಮಲ್ಲಿ ಗುಡ್ಡ ಬೆಟ್ಟ, ನದಿ, ಕಾಡು ಇವುಗಳ ಮಧ್ಯದಲ್ಲಿ ಎಲ್ಲೆಲ್ಲೋ ಒಂದೊಂದು ಮನೆಯ ಒಂದೊಂದು ಊರುಗಳು ಇರೋದರಿಂದ ಜನರು ಎಲ್ಲರೂ ಗುಂಪಾಗಿ ಸೇರಿಕೊಂಡು ಏನನ್ನಾದರೂ ಮಾಡುವಂಥದ್ದು ಬಹಳ ಕಷ್ಟ ಇತ್ತು ಹಿಂದಿನ ಕಾಲಕ್ಕೆ. ಸಾಧಾರಣವಾಗಿ ಜನಪದ ಕಲೆಯ ಎಲ್ಲವೂ ಕೂಡ ಸಾಮೂಹಿಕವಾದಂಥ ಕಲೆಗಳು ಮತ್ತು ಸಾಮೂಹಿಕವಾದ ರಚನೆಗಳು. ಬಯಲುಸೀಮೆ ಹಳ್ಳಿಗಳಲ್ಲಾದರೆ ಏನಾಗುತ್ತೆ ಅಂದರೆ ಒಂದೊಂದು ಹಳ್ಳಿಲಿ ನೂರಾರು ಮನೆಗಳಿರ್ತವೆ, ಸಾವಿರಾರು ಜನ ಇರ್ತಾರೆ. ಅಲ್ಲಿರುವಂಥವರೇ ಎಲ್ಲರೂ ಸಮಯ ಸಂದರ್ಭ ಒಟ್ಟು ಸೇರಿಕೊಂಡು ಒಂದು ಕಲೆಯನ್ನು ಅವರಿಗೆ ಸಾಮೂಹಿಕವಾಗಿ ಸೃಷ್ಟಿ ಮಾಡ್ತಾರೆ. ಅದು ಬೆಳ್ಕೋತಾ ಹೋಗ್ತದೆ. ಹಾಗಾಗಿ ಅಲ್ಲಿ ಸಮೃದ್ಧಿ ಇದೆ, ಜನಪದ ಕಲೆಗಳಿಗೆ ಸಮೃದ್ಧಿ ಇದೆ.
ನಮ್ಮಲ್ಲಿ ಪ್ರಾಕೃತಿಕವಾದಂಥ ಅಡೆತಡೆಗಳ ಕಾರಣಕ್ಕಾಗಿ, ಜನಸಂಖ್ಯೆ ಕಡಿಮೆ ಇರೋದ ಕಾರಣಕ್ಕಾಗಿ ಹೆಚ್ಚು ಹೆಚ್ಚು ಜನ ಹೀಗೆ ಸಂಪರ್ಕ ಬೆಳೆಸ್ಕೊಳ್ಳೋದು ಆಗದೇ ಇರೋದ್ರಿಂದ ಬೆಳೆಸೋದು ಜಾನಪದ ಕಲೆಗಳು ಸಂಖ್ಯೆ ಬಹಳ ಕಡಿಮೆ ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ನಮ್ಮಲ್ಲಿ ಅಂಟಿಕೆ ಪಂಟಿಕೆ, ಈ ಹುಲಿವೇಷ, ಯಕ್ಷಗಾನ ಇಂಥ ಒಂದು 4-6 ಬಿಟ್ಟರೆ ವಿಶೇಷವಾದ ಜನಪದ ಕಲೆಗಳು ನಮ್ಮಲ್ಲಿ ಅಷ್ಟಿಲ್ಲ. ಹಾಗಾಗಿ ಮಲೆನಾಡಿನ ಒಂದು ಏಕೈಕ ಕಲೆ ಮತ್ತು ಒಂದು ಶ್ರೇಷ್ಠ ಜಾನಪದ ಕಲೆ ಅಂತ ಅಂಟಿಕೆ ಪಂಟಿಗೆನ ಕರಿಬಹುದು ನಾವು. ಇದಕ್ಕೆ ಬಹಳ ಮುಖ್ಯವಾಗಿ ನಾವೆಲ್ಲರೂ ಸಹ ಗಮನಿಸಬೇಕಾಗಿರೋಂಥದ್ದು, ನಿಮಗೆ ಬಹುಶಃ ಬಯಲುನಾಡಿನಲ್ಲಿ ಇರ್ತಕ್ಕಂಥವರಿಗೆ ಅಂಟಿಕೆ ಪಂಟಿಕೆಯ ಕಲೆಯ ಬಗ್ಗೆ ಆಗಿ ಅಷ್ಟೊಂದು ಮಾಹಿತಿ ಇರೋದಿಲ್ಲ ಅಂತೇಳಿ ಹೇಳಿ ಅನ್ನಿಸ್ತದೆ. ಆದರೆ ಮೊದಲು ಏನು ಮಾಡ್ತಾರೆ ಅಂತ ಅಂದರೆ, ತುಂಬಿದ ಬುರಿ ಅಂತೇಳಿ ಅಮಾವಾಸ್ಯೆ ಆರಂಭ ಆಗ್ತದಲ್ಲ ದೀಪಾವಳಿ ಸಂದರ್ಭದಲ್ಲಿ, ಆಗ ಒಂದು ದೇವಸ್ಥಾನ ಅಥವಾ ಒಂದು ಹಾಲು ಬರುವ ಫಲವತ್ತಾದಂಥ ಮರ, ಇದರ ಕೆಳಗೆ ಜ್ಯೋತಿಯನ್ನು ಹಚ್ಕೊಂಡು, ಜ್ಯೋತಿಯನ್ನು ಹಿಡ್ಕೊಂಡು ಜ್ಯೋತಿ ಮುಂದೆ ಹೋಗ್ತದೆ, ಜ್ಯೋತಿಯ ಹಿಂದೆ ಕಲಾವಿದರು ಇರ್ತಾರೆ. ಹಾಗೆಯೇ ಎಲ್ಲರ ಅಂದರೆ ಒಂದು 2-3 ಜನರ ಹತ್ರ ಅಕ್ಕಿ ಮತ್ತು ಭತ್ತವನ್ನು ಹೊರೋದಕ್ಕೆ ಖಾಲಿ ಚೀಲ ಇರ್ತದೆ. ಆ ಜ್ಯೋತಿಯ ಹಾಡನ್ನು ಹೇಳಿ ಅಂಟಿಕೆ ಪಂಟಿಕೆಗೆ ಒಂದು ಆರಂಭವನ್ನು ಕೊಡಲಾಗ್ತದೆ. ಉದಾಹರಣೆಗೆ ಜ್ಯೋತಿಯನ್ನು, ಬೆಳಕನ್ನು, ಹಾಗೆಯೇ ದೀಪವನ್ನು ಹೊಗಳುವಂತಹ ಹಾಡಾಗಿರ್ತದೆ. ಅದು ಏನಂತಂದರೆ, ಮಣ್ಣಲ್ಲಿ ಹುಟ್ಟೋಳೆ, ಮಣ್ಣಲ್ಲಿ ಬೆಳೆಯೋಳೆ, ಮಣ್ಣಲ್ಲಿ ಕಣ್ಣೋ ಬಿಡುವೋಳೆ, ಮಣ್ಣಲ್ಲಿ ಕಣ್ಣೋ ಬಿಡುವೋಳೆ ನಮ್ಮ ಜಗಜ್ಯೋತಮ್ಮ ತಾಯಿ, ಇಂದೋಗಿ ಮುಂದೆ ಬರಬೇಕು. ಗಾಳಿಯಲ್ಲಿ ಹುಟ್ಟೋಳೆ, ಗಾಳಿಯಲ್ಲಿ ಬೆಳೆಯೋಳೆ, ಗಾಳಿಯಲ್ಲಿ ಕಣ್ಣ ಬಿಡುವೋಳೆ, ಗಾಳಿಯಲ್ಲಿ ಕಣ್ಣೋ ಬಿಡುವೋಳೆ ನಮ್ಮ ಜಗಜ್ಯೋತಮ್ಮ ತಾಯೇ, ಇಂದೋಗಿ ಮುಂದೆ ಬರಬೇಕು. ಮಣ್ಣಲ್ಲಿ ಹುಟ್ಟೋಳೆ, ಮಣ್ಣಲ್ಲಿ ಬೆಳೆಯೋಳೆ, ಮಣ್ಣಲ್ಲಿ ಕಣ್ಣೋ ಬಿಡುವೋಳೆ, ಮಣ್ಣಲ್ಲಿ ಕಣ್ಣೋ ಬಿಡುವೋಳೆ ನಮ್ಮ ಜಗಜ್ಯೋತಮ್ಮ ತಾಯೇ, ಇಂದೋಗಿ ಮುಂದೆ ಬರಬೇಕು. ಹೀಗೆ ಪಂಚಭೂತಗಳಿಂದ ಬೆಳಕಾಗಿ ಪ್ರಜ್ವಲಿಸುವಂಥ ಹಾಡನ್ನು ಹೇಳುವುದರ ಮೂಲಕ ಅಂಟಿಕೆ ಪಂಟಿಕೆಯ ಹಾಡು ಆರಂಭ ಆಗ್ತದೆ. ಅದನ್ನು ಜ್ಯೋತಿನ ಹಚ್ಚಿದ ತಕ್ಷಣ ಈ ಹಾಡನ್ನು ಹೇಳ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಹೇಳಬೇಕಾಗಿರೋಂಥದ್ದು, ಗಮನಿಸಬೇಕಾಗಿರೋಂಥದ್ದು ಅಂದರೆ, 2 ಜನ ಒಂದು ಕಡೆ ಇರ್ತಾರೆ, 2 ಜನ ಮತ್ತೆ ಪಕ್ಕದಲ್ಲಿರ್ತಾರೆ. ಈ ಹಾಡನ್ನು ಹೇಳಿದ ತಕ್ಷಣ ಅವರು ರಿಪೀಟ್ ಮಾಡ್ತಾರೆ ಒಂದು ಕಡೆ. ಇನ್ನು ಕೆಲವು ಕಡೆ ಅದೊಂದು ಜುಗಲ್ಬಂದಿಯ ತರಹ. ಇಲ್ಲಿ ಗಾಳಿಯಲ್ಲೇ ಹುಟ್ಟೋಳೆ, ಗಾಳಿಯಲ್ಲೇ ಬೆಳೆಯೋಳೆ, ಗಾಳಿಯಲ್ಲೇ ಕಣ್ಣ ಬಿಡುವೋಳೆ, ಗಾಳಿಯಲ್ಲೇ ಕಣ್ಣ ಬಿಡುವಳು ನಮ್ಮ ಜಗಜ್ಯೋತಮ್ಮ ತಾಯೇ, ಇಂದೋಗಿ ಮುಂದೆ ಬರಬೇಕು ಅಂತೇಳಿ ಇವ್ರಿಲ್ಲಿ ಹೇಳಿದಾಗ, ಇನ್ನು ಎದುರು ಪಾರ್ಟಿಯವರು ಮತ್ತಿನ್ನೇನಾದರೂ ಹೇಳಬೇಕು. ಹತ್ತಿಯಲ್ಲೇ ಹುಟ್ಟೋಳೆ, ಹತ್ತಿಯಲ್ಲೇ ಬೆಳೆಯೋಳೆ, ಹತ್ತಿಯಲ್ಲೇ ಕಣ್ಣ ಬಿಡುವೋಳೆ, ಹತ್ತಿಯಲ್ಲೇ ಕಣ್ಣ ಬಿಡುವಳು ನಮ್ಮ ಜಗಜ್ಯೋತಮ್ಮ ತಾಯೇ, ಮುಂದೋಗಿ ಹಿಂದೆ ಬರುತ್ತೇವೆ. ಅಂದರೆ ಜ್ಯೋತಿ ನೀವು ಮುಂದೆ ಹೋಗಿ, ನಾವು ಹಿಂದಿನಿಂದ ಬರ್ತಾ ಇದ್ದೀವಿ ಅಂತ. ಅಂದರೆ ಜ್ಯೋತಿ ಮುಂದೆ ಹೋಗ್ತಾ ಇರ್ತದೆ, ಜ್ಯೋತಿಯನ್ನು ಹಿಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮುಂದೆ ಹೋಗ್ತಾನೆ. ಮುಂದೆ ಹೋದಾಗ ನಾವು ಹಿಂದೆ ಬರ್ತೀವಿ, ನೀವು ಮುಂದೆ ಹೋಗಿ ಅಂತೇಳಿ ಹೇಳಿ ಹೇಳೋವಂಥದ್ದು ಇಲ್ಲಿಂದ ಆರಂಭ ಆಗ್ತದೆ. ನೀವಾಗಲೇ ಪ್ರಶ್ನೆ ಮಾಡಿದಾಗ ಅದರ ಇತಿಹಾಸಕ್ಕೆ ಹೊರಟ್ರೆ ಅದು ಎಷ್ಟು ವರ್ಷದಿಂದ ನಮ್ಮಲ್ಲಿದೆ, ಯಾವಾಗ ಆರಂಭ ಆಯಿತು ಇತ್ಯಾದಿ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ಯಾರೂ ಆ ಥರದ ಸಂಶೋಧನೆಗಳನ್ನು ಮಾಡಿದ್ದನ್ನು ನಾನು ಕಾಣೆ. ನನಗೆ ತಿಳಿದಿರೋ ಹಾಗೆ ಸುಮಾರು 300-400 ವರ್ಷಗಳ ಇತಿಹಾಸ ಅದಕ್ಕೆ ಇರಬಹುದು ಅಂತ ಅನಿಸುತ್ತೆ. ಹಳ್ಳಿಯ ಮಕ್ಕಳು, ರೈತರು, ಮಕ್ಕಳಿಗಿಂತ ದೊಡ್ಡವರು ರೈತರೇ, ಅದು ಮಕ್ಕಳ ಕಲೆ ಏನಲ್ಲ, ವಯಸ್ಕರ ಕಲೆನೇ. ರೈತರಾದಂಥವರು ಹಬ್ಬದ ಸಂದರ್ಭದಲ್ಲಿ, ಅದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ, ಇದು ಒಂದು ಅಂಟಿಕೆ ಪಂಟಿಗೆ ಅಂತನ್ನುವಂಥ ತಂಡನ ಕಟ್ಟಿಕೊಂಡು ಮನೆ ಮನೆಗೆ ಹೋಗಿ ಹಾಡುಗಳನ್ನು ಹಾಡಿ ಆ ದೀಪ ಜೊತೆ ತಗೊಂಡು ಹೋಗ್ತಿದ್ರು. ಇಲ್ಲಿ ಜ್ಯೋತಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ದೀಪದ ಜೊತೆಗೆ ಒಂದು ತಂಡ ಹೋಗ್ತಾ ಇತ್ತು. ಆ ತಂಡ ತಾವು ತಗೊಂಡೋದ ಜ್ಯೋತಿಯನ್ನು ಆ ಮನೆಯಲ್ಲಿ ಇರೋ ಜ್ಯೋತಿಗೆ ತಾಗಿಸ್ಬಿಟ್ಟು, ಮನೆ ಮನೆಗೆ ದೀಪ ಅಂಟಿಸ್ಬಿಟ್ಟು, ತಮ್ಮಲ್ಲಿರುವಂಥದ್ದನ್ನು ಇತರರು ಹಂಚಿಕೊಂಡು ಸಾಮೂಹಿಕವಾಗಿ ಸುಖವಾಗಿ ಬದುಕಬೇಕು ಅಂತನ್ನುವಂಥ ಸಂದೇಶನ ಕೊಡ್ತಾಯಿದ್ರು. ಅದರಿಂದ ಒಂದು ಅರ್ಥದಲ್ಲಿ ಇದು ಜ್ಯೋತಿಯನ್ನು ಹಂಚುವಂಥದ್ದು, ಬೆಳಗುವಂಥ ಕೆಲಸ. ಅದು ಜ್ಯೋತಿ ಅನ್ನೋದು ತಮಗೆಲ್ಲ ತಿಳಿದಿರೋ ಹಾಗೆ ಒಂದು ಜ್ಞಾನದ ಸಂಕೇತ,
ಸುಖ ಸಂತೋಷದ ಸಂಕೇತ, ಸಮೃದ್ಧಿಯ ಸಂಕೇತ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅನ್ನುವಂಥ ಒಂದು ಪ್ರಾಂಜಲ ಮನಸ್ಸಿನ ಸಂದೇಶ ಅದರ ಹಿಂದುಗಡೆಗಿದೆ. ಹಾಗಾಗಿ ದೀಪಾವಳಿಯ ಸಂದರ್ಭದಲ್ಲಿ ಎಲ್ಲರ ಮನೆಗೂ ತಮ್ಮ ಮನೆಯ ದೀಪನ ಹಂಚಿಬಿಟ್ರೆ ಎಲ್ಲರ ಶುಭ ಕೋರ್ತಕ್ಕಂಥದ್ದು ಅದರ ಹಿಂದುಗಡೆ ಇರುವಂಥ ಆಶಯ. ಅಂಟಿಕೆ ಪಂಟಿಗೆ ಅಂತ ಹಾಡಿನ ಅಂಟಿಕೆ ಪಂಟಿಗೆ ಅಂತ ಅನ್ನೋದರ ಶಬ್ದಶಃ ಅರ್ಥ ಕೂಡ ಅದೇ. ವಿದ್ವಾಂಸರು ಹೇಳೋ ಪ್ರಕಾರ ಅಂಟಿಕೆ ಅಂದರೆ ಅಂಟಿಸೋದು ಅಂತ ಅನ್ನೋ ಅರ್ಥ, ಪಂಟಿಗೆ ಅಂತಂದರೆ ಹಬ್ಬದ ಹಾಡು ಅಂತ ಒಂದು ಅರ್ಥ ಇದೆ. ಹಬ್ಬದ ಹಾಡು, ಅದರಿಂದ ಹಬ್ಬದ ಸಂದರ್ಭದಲ್ಲಿ ದೀಪ ಅಂಟಿಸುವಂಥ ಹಾಡು, ಅದರಿಂದ ಅದು ಅಂಟಿಕೆ ಪಂಟಿಗೆ ಅಂತ ಆಗಿದೆ ಅಂತ ಹೇಳಿ. ಆರಂಭ ಆದಾಗ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋಂಥ ಅಂಶ ಅಂತಂದರೆ ದಾರಿನಲ್ಲಿ ಹೋಗ್ಬೇಕಲ್ಲ, ಒಳದಾರಿಲಿರ್ತದೆ. ಈಗ ಉದಾಹರಣೆಗೆ ಒಂದು ಮನೆ ಅಂತಂದ್ರೆ ಒಂದೂರು ಮಲೆನಾಡಲ್ಲಿ, ನೀವು ರಾಷ್ಟ್ರಕವಿ ಕುವೆಂಪುರವರು ಒಂದೇ ಊರು, ಆ ಊರಿನಲ್ಲಿ ಒಂದೇ ಮನೆ, ಅದೇ ಕುಪ್ಪಳ್ಳಿ ಅಂತ ಹೇಳ್ತಿದ್ರಲ್ಲ, ಆ ತರಹವೇ ನಮ್ಮ ಊರುಗಳಿರೋಂಥದ್ದು. ಈಗೇನಂತಂದ್ರೆ ನಾವೆಲ್ಲ ರಸ್ತೆಯ ಬದಿ ಬಂದಿದ್ದೀವಿ, ವಾಹನಗಳ ಸೌಕರ್ಯ ಇದೆ. ಈಗ ಮೊದಲು ಗದ್ದೆ ತೋಟ, ಗೊಬ್ಬರಗುಂಡಿಗೆ ಜಾಗ ಬೇಕಿತ್ತು, ಕಣಕ್ಕೆ ಜಾಗ ಬೇಕಿತ್ತು. ಗದ್ದೆ ತೋಟಕ್ಕೆ ಹತ್ತಿರ ಅದೆಷ್ಟೇ ಇಂಟೀರಿಯರ್ ಆಗಿದ್ರು ಸಹ, ಅದೆಷ್ಟೇ ಒಳ ಇದಾಗಿದ್ರು ಸಹ, ಗುಡ್ಡ ಬೆಟ್ಟಗಳ ಪ್ರದೇಶ ಆಗಿದ್ರು ಸಹ ಅಲ್ಲೇ ಮನೆಗಳನ್ನು ಕಟ್ತಾ ಇದ್ವಿ. ಆದರೆ ಈಗ ನಾವೇನು ಅಂತಂದರೆ ಎಲ್ಲಿ ಮನೆಗಳನ್ನು ಕಟ್ತಿದ್ದೀವಿ, ರಸ್ತೆಗೆ ಹತ್ತಿರ ಇರೋಂಥ ಕಡೆ ನಾವು ಮನೆಗಳನ್ನು ಕಟ್ತಾ ಇದ್ವಿ. ಈಗ ಗದ್ದೆ ತೋಟಕ್ಕೆ ಹೋಗೋದಂತಂದರೆ ಅವ್ರು ನಡ್ಕೊಂಡು ಹೋಗೋಂಥ ಪ್ರಶ್ನೆ ಇಲ್ಲ, ದಾರಿ ಬೇಕು ಅಂತ ಅಂದರೆ ನಮ್ಮ ವೆಹಿಕಲ್ಗಳು ಹೋಗುವಂಥ ದಾರಿ ಬೇಕು. ಇದು ಮಲೆನಾಡಿನಲ್ಲಿ ಆಗಿರುವಂಥ ಬದಲಾವಣೆ. ಈ ಬದಲಾವಣೆಯಲ್ಲಿ ಈ ಜನಪದಕ್ಕೆ ಅಷ್ಟೇನು ಅವಕಾಶಗಳಿರೋದಿಲ್ಲ, ಜನಪದ ಪ್ರಸ್ತುತ ಅನ್ನಿಸ್ತೇ ಇರ್ಬೋದು. ಆದರೆ ಇದು ಬಹಳ ಮುಖ್ಯ. ಈಗ ಇಲ್ಲಿ ಬಾಲನ ಕೊಡುಗೆ ಅಲ್ಲಿ ಒಂದೇ ಮನೆ, ಅಥವಾ ಕೆಳಗಿನ ಬಾಲನ ಕೊಡುಗೆ ಒಂದು ಮನೆ, ಕಡದಾಳು ಒಂದು ಮನೆ, ಸಸಿ ತೋಟ ಒಂದು ಮನೆ, ಅಥವಾ ಹರುಮನೆ 2 ಮನೆ ಅಂತೇಳಿ ಅಲ್ಲೆಲ್ಲ ಹೋಗಬೇಕಾಗಿತ್ತು. ಹೋಗೋಷ್ಟೊತ್ತಿಗೆ ಅವ್ರನ್ನ ಎಚ್ಚರಗೊಳಿಸುವಂಥದ್ದು ಒಂದು ವಿಧ, ಮಲಗಿರ್ತಾರೆ ಅವ್ರು, ರಾತ್ರಿ ಹೊಡೋದಲ್ಲ. ಆವಾಗ ದಾರಿಯ ಪದ ಅಂತ ಇರ್ತದೆ. ಆ ದಾರಿಯ ಪದ ಏನು ಅಂತಂದರೆ, ದೀಪಾವಳಿಗೆ ನಿರಣ್ಣ ಈ ಊರ ದೇವರಿಗೆ, ಈ ಊರ ದೇವರಿಗೆ ಏನೇನೋ ಪೂಜಿರೋ ದೀಪಾವಳಿಗೆ ಅನ್ಬೇಕು. ನೀವು ಹೇಳಿ, ಈಗ ನಾನು ಇದನ್ನು ಹೇಳ್ತೀನಿ, ಅವಾಗ ನೀವೆಲ್ಲ ದೀಪಾವಳಿಗೆ ಅನ್ಬೇಕು. ದೀಪಾವಳಿಗೆ ನಿರಣ್ಣ ಈ ಊರ ದೇವರಿಗೆ, ಈ ಊರ ದೇವರಿಗೆ ಏನೇನೋ ಪೂಜಿರೋ, ಏನೇನೋ ಪೂಜಿರೋ, ಹೂ ಹಣ್ಣು ಪೂಜಿರೋ. ದೀಪಾವಳಿಗೆ ನಿರಣ್ಣ ಆಕಾಶ ಭೂಮಿಗೋ, ಆಕಾಶ ಭೂಮಿಗೋ, ಅಣ್ಣ ಬಲೀಂದ್ರಾಯಗೋ, ಅಣ್ಣ ಬಲೀಂದ್ರಾಯಗೋ ಏನೇನೋ ಪೂಜಿರೋ. ಆವಾಗ ಏನಾಗ್ತದೆ ಅಂತಂದರೆ, ನೀವು ಅಲ್ಲಿದ್ದಾರೆ ಅವರೆಲ್ಲರೂ ಸಹ ಅಂಟಿಕೆ ಪಂಟಿಕೆಯ ಕಲಾವಿದರುಗಳೇ, ಇಲ್ಲಿ ಇರೋಂಥವ್ರು ಎಲ್ಲರೂ ಸಹ ಕಲಾವಿದರುಗಳೇ. ಅದರಲ್ಲಿ ನಾನೇ ಸ್ವಲ್ಪ ಸಂಪೂರ್ಣ ಅದರಲ್ಲಿ ಪ್ರಬುದ್ಧತೆಯನ್ನು ಸಾಧಿಸದೆ ಇರ್ತಕ್ಕಂಥವನು. ನೀವು ಹೇಗಿತ್ತು ಅಂದರೆ, ನಮ್ಮ ತಂದೆ ಅಲ್ಲ, ಈ ನಮ್ಮ ತಂದೆ ಭಾಳ ದೊಡ್ಡ ಅಂಟಿಕೆ ಪಂಟಿಕೆ ಕಲಾವಿದರು. ನಮ್ಮ ತಂದೆ ಅಲ್ಲ ಅಂತಂದರೆ, ಒಂದು ದೀಪ ಅಲ್ಲಿ ಹಚ್ತಾರೆ, ದೀಪಾವಳಿಗೆ ಬಂತು ಅಂತಂದ್ರೆ ಇಲ್ಲಿ ಹಾಡು ಶುರು ಮಾಡಿಬಿಡ್ತಾರೆ. ಹಾಡು ಶುರು ಮಾಡಿದ ಕೂಡಲೇ ಚಂದ್ರಣ್ಣ ಬಂದರು, ಹಾಡು ಹೇಳಿದ್ರು ಅಂದ ತಕ್ಷಣ ಎಲ್ಲರೂ ಇಲ್ಲೆಲ್ಲ ಒಟ್ಟಾಗರು, ದೇವಸ್ಥಾನ ಅಥವಾ ಅಂಗಡಿ ಕಟ್ಟಿಲ್ಲ, ಈ ವರ್ಷ ದೀಪಾವಳಿಗಿನ ಇದು ಅಂಟಿಕೆ ಪಂಟಿಗೆಯನ್ನು ಕಟ್ಟಬೇಕು ಅಂತೇಳಿ ಇದಾಗಂಥದ್ದು. ಹೀಗೆ ನಾವು ದಾರಿ ಪದಗಳನ್ನು ಈಗ ನಾನು ಹೇಳಿದ್ನೋ, ಒಂದು ಮನೆಗೆ ಅವ್ರು ಹೋಗ್ತಾರೆ. ಆ ಮನೆಯಲ್ಲಿ ಹೋದ ತಕ್ಷಣ ಏನಾಗುತ್ತೆ, ಅವರು ನಾವು ಈ ದೀಪಾವಳಿಗೆ ಅಂತೇಳಿ ಹೇಳಿದ ತಕ್ಷಣ ಕೂಡಲೇ ಬಾಗಿಲು ತೆಗಿಯಲ್ಲ, ನಾವೆಲ್ಲ ಬಂದ್ವಿ ಅಂತೇಳಿ ಹೇಳಿ. ಅವರು ಅಕ್ಕಿ, ಭತ್ತ, ಹಾಗೆ ಹಣ ಇವೆಲ್ಲವನ್ನು ಸಹ ತೆಗೆದಿಡೋದಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿ. ಮತ್ತು ಇನ್ನೂ ಒಂದು ಯಾಕಾಗಿ ದಾರಿ ಪದವನ್ನು ಹೇಳ್ತಾ ಇದ್ವಿ ಅಂದರೆ, ಕೆಲವು ಸಂದರ್ಭದಲ್ಲಿ ಬಾಲನ ಕೊಡುಗೆ ಅಥವಾ ಇವರು ಹರು ಮನೆಯಲ್ಲಿ ಒಂದು ಅಂಟಿಕೆ ಪಂಟಿಕೆ ತಂಡನ ಕಟ್ತಾ ಇದ್ರು. ಹಾಗೆ ಇಲ್ಲಿ ಹಾರಗೊಳಗಿನಲ್ಲಿ ಇಲ್ಲಿಂದ ನಾವು ಒಂದು ಅಂಟಿಕೆ ಪಂಟಿಕೆ ತಂಡನ ಕಟ್ತಾ ಇದ್ವಿ. ಇಬ್ಬರು ಎದುರು ಬದರಾದರೆ ಭಾಳ ಹಿಂದಿನ ಕಾಲದಲ್ಲಿ ಹೊಡೆದಾಟ ಬಡಿದಾಟಗಳು ಆಗಿದ್ವು ಅಂತ. ಈಗ ಏನು ಮಾಡ್ತಾ ಇದ್ರು ಅಂತಂದ್ರೆ, ಈ ಥರ ದಾರಿ ಪದ ದೀಪಾವಳಿಗೆ ನೀರಣ್ಣ ಅಂತೇಳಿ ನಾವು ಕೂಗ್ತಾ ಹೋಗ್ತಿದ್ವಲ್ಲ, ಅವ್ರು ಸ್ವಲ್ಪ ಮರೆಯಲ್ಲಿ ನಿಂತು ನಮ್ಮ ಜ್ಯೋತಿ ಹೋಗೋದಕ್ಕೆ ಅವರು ಅವಕಾಶವನ್ನು ಮಾಡಿಕೊಡ್ತಾ ಇದ್ರು. ಹಾಗೆ ಅವ್ರು ಏನಾದರೂ ಬಂದರು ಅಂದರೆ, ಇದರಲ್ಲಿ ಏನಾಗ್ತಿತ್ತು ಅಂತ ಅಂದರೆ, ಎದುರಾಳಿ ತಂಡ ಬಹಳ ಬಲಶಾಲಿಯಾಗಿದ್ದರೆ, ಆ ಊರಲ್ಲಿ ಭಾರಿ ಜನ ಇದ್ದರೆ ಅಥವಾ ಯುವಕರೆಲ್ಲ ಸೇರಿದರೆ ಅವರುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಇತ್ತು. ಅಂದರೆ ಈ ದೀಪಾವಳಿಗೆ ಹೊಡೆಯೋದ್ರ ಉದ್ದೇಶ ಏನಂತಂದರೆ, ದಾರಿ ಪದವನ್ನು ಯಾಕೆ ಹೇಳ್ತಾ ಇದ್ರು ಅಂತಂದರೆ, ಮನೆಯವರು ಬಾಗಿಲು ತೆಗಿಲಿ ಅನ್ನೋದು ಒಂದು ಉದ್ದೇಶ, ಅವ್ರ ಅಕ್ಕಿ ಭತ್ತ ಹಣ ಎಲ್ಲ ರೆಡಿ ಮಾಡಿ ಇಡಲಿ ಅನ್ನೋಂಥದ್ದು ಮತ್ತೊಂದು ಉದ್ದೇಶ. ಹಾಗೆ ಆದರೆ ಬಾಗಿಲು ಮಾತ್ರ ಅವ್ರು ತೆಗಿತಾ ಇರಲಿಲ್ಲ, ಬಾಗಿಲು ಹಾಕದಲ್ಲೇ ಇರ್ತಾ ಇತ್ತು. ಮತ್ತು ಎದುರಾಳಿ ತಂಡಗಳಿಗೆ ನಮ್ಮ ಗತ್ತು ಗೈರತ್ತು, ನಮ್ಮ ಬಲವನ್ನು
ಯೋಗ್ಯತೆಯನ್ನು ತೋರಿಸ್ಬೇಕಾಗಿರ್ತದೆ. ಅವರಿಗೆಲ್ಲಾದರೂ ಕೆಲವು ಸಂದರ್ಭದಲ್ಲಿ ಯಾವುದ್ಯಾವುದೋ ರೊಚ್ಚುಗಳನ್ನೆಲ್ಲ ತೀರ್ಸ್ಕೊಬಿಡ್ತಾರೆ, ಸಣ್ಣ ಪುಟ್ಟ ಹೊಡೆದಾಟಗಳು ಆಗ್ತವಲ್ಲ, ಅದನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಈ ತರಹದ ದಾರಿಪದಗಳು ಇರ್ತಿತ್ತು. ಸೊ ಈ ತಂಡ ಮುಖ್ಯವಾಗಿ ದೀಪಾವಳಿಯ ಸಂದರ್ಭದಲ್ಲಿ, ದೀಪಾವಳಿ ಹಬ್ಬದ ದಿನಗಳಲ್ಲೇ ಈ ಕೆಲಸನ ಮಾಡ್ತಾಯಿತ್ತು. ಈ ಹಾಡುಗಳನ್ನು ಹಾಡ್ತಾ ಹೋಗುವಂಥ ಸಾಂಪ್ರದಾಯಿಕವಾದಂಥ ಒಂದು ಜಾನಪದ ಕಲೆ ಅದು. ಇದನ್ನು ಧಾರ್ಮಿಕವಾದ ಸಾಂಪ್ರದಾಯಿಕ ಕಲೆ ಅಂತಲೂ ಕರೀತಾರೆ ವಿದ್ವಾಂಸರು. ದೀಪಾವಳಿ ಸಂದರ್ಭದ ಪೂಜೆ ಸಂಪ್ರದಾಯ ಇತ್ಯಾದಿಗಳಿಗೆಲ್ಲ ಇದ್ರ ಜೊತೆಗೆ ಸಂಬಂಧ ಇದೆ ಅಂತ ಅನ್ನೋ ಕಾರಣಕ್ಕೆ ಒಂದು ಸಾಂದರ್ಭಿಕವಾದದ್ದು ಮತ್ತು ಧಾರ್ಮಿಕವಾದದ್ದು ಎರಡೂ ಹೌದು. ಅದು ಅಂದರೆ ದೀಪಾವಳಿಯನ್ನು ಬಿಟ್ಟು ಬೇರೆ ಸಂದರ್ಭದಲ್ಲಿ ಹಾಡೋ ಹಾಡಲ್ಲ ಅದು ಅಂತ. ಹಾಗೆ ಅದು ಧಾರ್ಮಿಕ ಅಂದರೆ ದೀಪಾವಳಿ ಹಬ್ಬಕ್ಕೆ ಸಂಬಂಧಪಟ್ಟಂಥ ಪೌರಾಣಿಕವಾದಂಥ ಹಿನ್ನೆಲೆ ಇತ್ಯಾದಿಗಳನ್ನು ಅದರ ಹಿನ್ನೆಲೆಯಲ್ಲಿ ಉಳ್ಳಂಥದ್ದು ಅಂತ ಅಂದ್ಕೊಂಡು, ಹೀಗಾಗಿ ಅದೊಂದು ಸಾಂಪ್ರದಾಯಿಕ ಮತ್ತು ಕೇವಲ ದೀಪಾವಳಿಗೆ ಮಾತ್ರ ಸೀಮಿತವಾದಂಥದ್ದು ಒಂದು ಕಲೆ. ಆಮೇಲೆ ಇದು ಗಂಡಸರ ಕಲೆ. ಗಂಡಸರು ಮಾತ್ರ ಈ ತಂಡದಲ್ಲಿ ಸಾಧಾರಣವಾಗಿ ಇರ್ತಾ ಇದ್ದದ್ದು, ರಾತ್ರಿ ಹೊತ್ತು ಹೊರಡಬೇಕಾದ್ರಿಂದ ಇತ್ಯಾದಿ. ಹೆಂಗಸರು ಏನಿದ್ರು ಮನೆಯಲ್ಲಿದ್ದು ಜ್ಯೋತಿ ಮನೆಗೆ ಬಂದಾಗ ಜ್ಯೋತಿನ ಪೂಜೆ ಮಾಡೋ ಕೆಲಸ ಮಾಡ್ತಿದ್ರು, ಅದಕ್ಕೆ ಎಣ್ಣೆ ಎರೆಯುವಂಥ ಕೆಲಸನ ಮಾಡ್ತಾಯಿದ್ರು. ಮನೆಯಲ್ಲಿ ಬಂದಾಗ ಆತಿಥ್ಯ ಮಾಡೋದು ಹೆಂಗಸರ ಕೆಲಸ ಆಗ್ತಿತ್ತು. ಮತ್ತು ಶ್ರದ್ಧೆಯಿಂದ ಹಾಡುಗಳನ್ನು ಕೇಳ್ತಾಯಿದ್ರು ಹೆಂಗಸರು. ಶ್ರದ್ಧೆ ಭಕ್ತಿ ಎರಡರಿಂದಲೂ ಕೂಡ ಅಂಟಿಗೆ ಪಂಟಿಗೆ ಹಾಡುಗಳನ್ನು ಕೇಳುವಂಥ ಸಂಪ್ರದಾಯ ಇತ್ತು. ದೀಪಾವಳಿಯ ಅಂಟಿಗೆ ಪಂಟಿಗೆ ತಂಡ ಮನೆಗೆ ಬಂದರೆ ಅದು ಬಹಳ ಒಳ್ಳೆಯದು, ಪವಿತ್ರ ಅಂಥೇಳಿ. ಹಾಗೆ ಮನೆಗೆ ಬಂದು ನಾವು ಅದಕ್ಕೆ ಸ್ವಾಗತ ಕೋರಿ ಕಳಿಸ್ಕೊಟ್ರೆ ನಮಗೆ ಪುಣ್ಯ ಬರ್ತದೆ ಅಂಥೇಳಿ ಈ ಥರ ಅದೇ ಧಾರ್ಮಿಕ ಭಾವನೆ, ಆ ಥರದ ಶ್ರದ್ಧೆ ಇತ್ತು. ಅದು ಹೆಚ್ಚಾಗಿ ಹೆಂಗಸರಲ್ಲಿ ಇರುವಂಥದ್ದಾದ್ರಿಂದ ಹೆಂಗಸರು ಆ ಬಗ್ಗೆಯಲ್ಲಿ ಹೆಚ್ಚಾಗಿ ಇದರಲ್ಲಿ ಭಾಗವಹಿಸ್ತಿದ್ರು ಅಂತ ಅನ್ನುವಂಥದ್ದು. ಸೊ ಹೀಗಾಗಿ ಇದೊಂದು ಸಾಂದರ್ಭಿಕ, ಧಾರ್ಮಿಕ, ಸಾಂಪ್ರದಾಯಿಕ ಗಂಡಸರ ಕಲೆ. ಬರಿಯ ಹಾಡು ಅಂದರೆ ಒಂದು ಗೀತೆಯ ರೂಪದ ಕಲೆ ಅದು. ನಿಮಗೆ ಗೊತ್ತಿದ್ದಾಗ ಈ ಜನಪದ ಕಲೆಗಳಲ್ಲಿ ಬೇರೆ ಬೇರೆ ಬಗೆಯಿದೆ ತಾನೆ. ನೃತ್ಯ ರೂಪದ ಕಲೆಗಳಿದ್ದಾವೆ, ಕುಣ್ಕೊಳ್ಳುವಂಥದ್ದು, ಹಾಡುವಂಥದ್ದು. ಆಮೇಲೆ ತಮಟೆ, ವಾಲ್ಗ ಇತ್ಯಾದಿ ವಾದ್ಯ ಪರಿಕರಗಳ ಜೊತೆಗೆ ಹಾಡ್ತಕ್ಕಂಥ ಬೇಕಾದಷ್ಟು ಜನಪದ ಕಲೆಗಳಿದ್ದಾವೆ. ಹೀಗೆ ಬೇರೆ ಬೇರೆಯ ರೂಪದ ಜನಪದ ಕಲೆಗಳಿದ್ದಾವೆ. ಅದರ ಅಂಟಿಗೆ ಪಂಟಿಗೆ ಬರೀ ಗೀತ ರೂಪದ ಕಲೆ. ಇದಕ್ಕೆ ಯಾವ ಹಿನ್ನೆಲೆಯೂ ಇಲ್ಲ, ಅಂದರೆ ವಾದ್ಯ ಸಂಗೀತದ ಹಿನ್ನೆಲೆ ಇಲ್ಲ, ಯಾರು ಒಂದು ತಾಳ ಹಾಕೋರು ಇಲ್ಲ, ತಬಲದು ನುಡಿಸೋರು ಇಲ್ಲ, ಹಾರ್ಮೋನಿಯೂ ಇಲ್ಲ, ಏನೂ ಇರೋದಿಲ್ಲ. ಬರೀ 4 ಜನ ಬಂದು ನಿಂತ್ಕೊಂಡು ಹಾಡ್ತಾರೆ ಅಷ್ಟೇ. ಒಂದು ಲಯ, ಅದು ಸಾಧಾರಣ ಒಂದೇ ಲಯ ಅಂತ ಹೇಳ್ಬೋದಾದಂಥ ರೀತಿಯಲ್ಲಿ ಇರುವಂಥ ಲಯ. ಸ್ವಲ್ಪ ಊರಿಂದ ಊರಿಗೆ, ಪ್ರದೇಶದಿಂದ ಪ್ರದೇಶಕ್ಕೆ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಆ ದಾಟಿಯಲ್ಲಿ ಇರಬಹುದಷ್ಟೆ. ಹಾಗಾಗಿ ಒಂದೇ ಸಮನೆ ಅವ್ರು ಹಾಡ್ತಾ ಇರ್ತಾರೆ. ಹಾಗಾಗಿ ಆ ಸಂಗೀತ ಅದರ ಅನುಭವದ ದೃಷ್ಟಿಯಿಂದ ಬಹಳ ಶ್ರೇಷ್ಠವಾದದ್ದು, ಸುಂದರವಾದದ್ದು ಅಂತ ಹೇಳೋಕ್ಕೆ ಬರೋದಿಲ್ಲ. ಭಾಳ ಹೊತ್ತು ಕೇಳೋಕ್ಕಾಗೋದಿಲ್ಲ. ಒಂದಷ್ಟು ಹೊತ್ತು ಕೇಳಿದ ಮೇಲೆ ಬೇಸರ ಅನಿಸ್ಬೋದು, ಏಕತಾನತೆ ಉಂಟಾಗ್ಬಿಡ್ಬೋದು. ಹೀಗೆ ಅದಲ್ಲದೆ ಈ ಥರದ್ದು ದೈವಿಕ ಶ್ರದ್ಧೆ, ಸಾಂಪ್ರದಾಯಿಕ ಶ್ರದ್ಧೆಯಿಂದ ಇಷ್ಟಪಟ್ಟು ಕೇಳ್ಬೋದಷ್ಟೇ ಹೊರತು ಒಂದು ಅರ್ಧ ಗಂಟೆಗಿಂತ ಹೆಚ್ಚು ಕಾಲ ದೀರ್ಘವಾಗಿ ಕೇಳೋದಕ್ಕೆ ಕಷ್ಟ ಆಗ್ತದೆ ಅಂಟಿಗೆ ಪಂಟಿಗೆನ. ಸೊ ಈ ಥರದ್ದು ಇಂಥ ಹಾಡುಗಳು ಬೇರೆ ಕಡೆಯೂ ಇದ್ದಾವೆ. ಕರ್ನಾಟಕದಲ್ಲೂ ಉತ್ತರ ಭಾರತದಲ್ಲೂ ಹಂತಿ ಹಾಡು ಅಂತ ಒಂದಿದೆ, ಆ ಥರದ ಕೆಲವು ಇದ್ದಾವೆ, ಬರೀ ಹಾಡುವಂಥದ್ದು. ಸೊ ಆ ಥರದ ಒಂದು ಕೇವಲ ಗೀತ ರೂಪದ ಒಂದು ಸಾಹಿತ್ಯ ಅದಕ್ಕೆ ಇರ್ತದೆ, ಅಂಥದ್ದೊಂದು ಕಲೆ ಅದು. ಸಾಹಿತ್ಯ ಅಂದ ತಕ್ಷಣ ಇದರ ಹಿನ್ನೆಲೆಯಲ್ಲಿ ಸಾಹಿತ್ಯ ಇದೆ ಅನ್ನೋ ವಿಷಯವನ್ನು ನಾವು ನೆನಪಿಸ್ಕೋಬೇಕು, ಮುಖ್ಯವಾಗಿ ಹೇಳಬೇಕು ಅದನ್ನು. ಮತ್ತು ಈ ಸಾಹಿತ್ಯ ಕೂಡ ಯಾರೋ ವಿದ್ಯಾವಂತರು ರಚನೆ ಮಾಡಿದಂಥ ಹಾಡುಗಳಲ್ಲ. ಹಳ್ಳಿಗರೇ ತಮ್ಮ ಪ್ರತಿಭೆಯ ಶಕ್ತಿಯಿಂದ ತಾವೇ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಹಾಡ್ಕೊಂಡಂಥ ಹಾಡುಗಳವು. ಅವು ಕ್ರಮೇಣ ಎಲ್ಲರೂ ಕಲಿತು ಕಿವಿಯಿಂದ ಬಾಯಿಗೆ, ಬಾಯಿಂದ ಕಿವಿಗೆ, ಹಾಗೆ ಜನಪದ ಸಂಪ್ರದಾಯವಾಗಿ ಬೆಳ್ಕೊಂಡು ಬಂದಿರುವಂಥದ್ದು. ಈಗ ಒಂದು ಮನೆಗೆ ಹೋದ ತಕ್ಷಣ ಅವರು ಬಾಗಿಲು ತೆಗೆಯೋದಿಲ್ಲ ಅಂತೇಳಿ ಹೇಳಿದೆ ನಾನು. ಯಾಕೆ ಬಾಗಿಲು ತೆಗೆಯಲ್ಲ ಅಂತಂದರೆ, ಬಾಗಿಲು ತೆಗೆಯುವ ಹಾಡನ್ನು ಹೇಳಿದ ನಂತರವಷ್ಟೇ ಅವರು ಬಾಗಿಲನ್ನು ತೆಗಿತಿದ್ರು. ಬಾಗಿಲು ತೆಗೆರಮ್ಮ, ಬಾಗ್ಯೋಳು ಲಕ್ಷ್ಮಮ್ಮ, ಜೊತೆ ಮನೊಳಗೆ ಕರಕೊಳ್ಳೆ
ಅಂತಲ್ಲಿ ಹೇಳಿದ ತಕ್ಷಣನೂ ಅವರು ಬಾಗಿಲು ತೆಗೆಯಲ್ಲ. ಬಾಗಿಲು ತೆಗೆಲೇಕೆ ಬಾಲೆಯೋ ಬಿಡನಲ್ಲೋ ನಾನ್ಯಾಗೆದು ಬಾಗಿಲ ತೆಗೆಯಲಿ ಅಂತೇಳಿ ಒಳಗಡೆ ಇರೋಳು ಹೇಳ್ದಾಗೆ ಇವ್ರು ಹೇಳ್ತಾರೆ. ಬಾಲೆಯು ಬಿಡದಿದ್ರೆ ನಿಮ್ಮ ರಾಯರ ಕೈಯಲ್ಲಿ ಕೊಟ್ಟು ಗಡನೆದು ಬಾಗಿಲ ತೆಗೆರವ್ವ. ಆವಾಗ ಮತ್ತೆ ಆ ಗರತಿ ಹೇಳ್ತಾಳೆ, ಬಾಗಿಲು ತೆಗೆಲೇಕೆ ಬಾಲೆಯೋ ಬಿಟ್ಟಾರೆ ಚಿನ್ನಯ್ಯ ಬಿಡನಲ್ಲೋ ನಾನ್ಯಾಗೆದು ಬಾಗಿಲ ತೆಗೆಯಲಿ. ಅಂದ್ರೆ ದೊಡ್ಡ ಮಗ ಇದನ್ನು ಅವನು ಬಿಡ್ತಾ ಇಲ್ಲಲ್ಲ ನನಗೆ ಬಾಗಿಲು ತೆಗೆಯೋದಕ್ಕೆ ಅಂತೇಳಿ ಹೇಳಿ ಆಕೆ ಹೇಳ್ತಾಳೆ. ಚಿನ್ನಯ್ಯ ಬಿಡದಿದ್ರೆ ರಸಬಾಳೆ ಹಣ್ಣು ಸುಲಿದು ಕೈಯಲ್ಲಿ ಕೊಟ್ಟು ಗಡನೆದು ಬಾಗಿಲ ತೆಗೆರವ್ವ ಅಂತೇಳಿ ಹೇಳ್ತೀವಿ. ಅವಾಗ ಆಕೆ ಬಾಗಿಲು ತೆಗೆಯೋದು ಅದಕ್ಕೆ ಅನಿವಾರ್ಯ ಆಗ್ತದೆ. ಬಾಗಿಲು ತೆಗಿತಾರೆ. ಅಷ್ಟಂಬ ಮಾತಾ ಕೇಳಾಳೆ ತಾಯವ್ವ ಗಡನೆದು ಬಾಗಿಲ ತೆಗೆದಾಳೆ ಅಂತೇಳಿ ಹೇಳಿ ಅಷ್ಟೊತ್ತಿಗೆ ಬಾಗಿಲು ತೆಗಿತಾರೆ. ಎಣ್ಣೆ ನೆರೆದಾರೆ ಪುಣ್ಯಗಳು ತಮಗಾದೋ ಮುಂದೆ ಪುತ್ರೈನ ಫಲ ಉಂಟು. ಅಂದ್ರೆ ಆ ಜ್ಯೋತಿಗೆ ಎಣ್ಣೆ ಹಾಕಂಥದ್ದು. ಚಿನ್ನದ ಮಿರಳೇಲೆ ರನ್ನದ ಸೌಟಾಕೆ ಎಣ್ಣೆ ನೆರೆದಾಳೆ ತಾಯವ್ವ. ಅಂದರೆ ಆ ಮಿರಳೆ ಇರ್ತದಲ್ಲ, ಮಿರಳಿನ ತಗೊಬಂದು ಅದರಲ್ಲಿರೋಂಥ ಏನಂದರೆ ಚಿನ್ನದ ಮಿರಳೆ, ಅದು ರನ್ನದ ಸೌಟ್ ಹಾಕಿ ಜ್ಯೋತಿಗೆ ಎಣ್ಣೆನ ಹಾಕಿದ ತಕ್ಷಣ ನಿಮಗೆ ಮುಂದೆ ಪುತ್ರೈನ ಫಲ ಉಂಟು ಅಂತೇಳಿ ಯಾಕೆ ಹೇಳ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಹೊಸದಾಗಿ ಮದುವೆ ಆಗಿರೋಂಥವ್ರು ಈಗ ಸ್ವಲ್ಪ ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಯಾಕೆ ಅಂತ ಅಂದರೆ ಮುಂದೆ ಪುತ್ರಿಯರ ಫಲ ಉಂಟು ಅಂತಲೂ ಹೇಳಬೇಕು. ಯಾಕೆ ಅಂತಂದರೆ ಜನಪದ ಎಲ್ಲವೂ ಸಹ ಸತ್ಯ ಅಲ್ಲ, ಅದರಲ್ಲೂ ಸಹ ಅಸಮಾನತೆ ಇದೆ, ಅದರಲ್ಲೂ ಸಹ ಮೌಢ್ಯ ಇದೆ, ಅದರಲ್ಲೂ ಸಹ ಅದಕ್ಕೋಸ್ಕರನೇ ರಾಷ್ಟ್ರಕವಿ ಕುವೆಂಪುರವರು ಜನಪದವನ್ನು ಸಾರಾಸಗಟಾಗಿ ಒಪ್ಕೊಳ್ಳೋದಕ್ಕಿಂತಲೂ ಸಹ ನಾವು ಸೊಂಟಪಟ್ಟಿ, ಡಾಬು, ಮೂಗುತಿ ಇವೆಲ್ಲ ಹಳೆ ಕಾಲದ್ದು. ಆದರೆ ಈ ಕಾಲಕ್ಕೆ ತಕ್ಕದಾದ ರೀತಿಯಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋಂಥ ಮಾತನ್ನು ಅವರು ಯಾವಾಗಲೂ ಹೇಳ್ತಾ ಇದ್ರು. ಅದರಿಂದ ಜನಪದವೂ ಸಹ ಅಂತಿಮ ಅಲ್ಲ, ಶಿಷ್ಟ ಸಾಹಿತ್ಯವೂ ಅಂತಿಮ ಅಲ್ಲ, ಎಲ್ಲದರಲ್ಲೂ ಸಹ ಆ ಕಾಲದ್ದು ಅದರಲ್ಲಿ ಮಹಿಳಾ ಅಸಮಾನತೆ ಇತ್ತು, ಹಾಗೆ ಸ್ತ್ರೀ ಶೋಷಣೆಗೆ ಸಂಬಂಧಪಟ್ಟಿರೋಂಥದ್ದು ಇತ್ತು. ಉದಾಹರಣೆಗೆ ನೀವೆಲ್ಲ ಮಾಮೂಲಿಯಾಗಿ ಹೇಳ್ತಾ ಇದ್ರಲ್ಲ, ಏನೋ ತಾವರಿಯ ಗಿಡ ಹುಟ್ಟಿ ದೇವರಿಗೆ ನೆರಳಾದೆ ಅಂತೇಳಿ ಹೇಳೋಷ್ಟೊತ್ತಿಗೆ ಬಾಳಲೆಯ ಹಾಸಿಂಡು ಬೀಸಿ ಬಾಲಕರಿಲ್ಲದ ಬಾಲಿದಾತರ ಜನ್ಮ ಬಾಳಲೆಯ ಹಾಸಿಂಡು ಬೀಸಿ ಒಗೆದಂಗ ಅಂತೇಳಿ ಮಕ್ಕಳಲ್ಲಿ ಇಲ್ಲದೆ ಇರ್ತಕ್ಕಂಥವ್ರನ್ನ ಹೀಯಾಳಿಸೋಂಥದ್ದು. ಅಂತಹ ಜನಪದವನ್ನು ನಾವು ಯಾವತ್ತೂ ಸಹ ಒಪ್ಕಬಾರ್ದು. ಅದು ಜನಜೀವನ ಅಲ್ಲ. ಇದು ಬಹಳ ಮುಖ್ಯವಾಗಿರೋಂಥದ್ದು. ಈಗ ಏನಾಗ್ತದೆ, ನಾನು ಚಿನ್ನದ ಮಿರಳೆಯಲ್ಲಿ ರನ್ನದ ಸೌಟ್ ಹಾಕಿ ಅಂತೇಳಿ ಹೇಳಿ ಆಕೆಗೆ ಹೊಗಳಿ ಹೊನ್ನಶೂಲಕ್ಕೆ ಏರಿಸುವಂತಹ ಇದು ಯಾಕೆ ಅಂತಂದರೆ, ಹೆಚ್ಚೆಚ್ಚು ಹಣವನ್ನು ಕೊಡಲಿ, ಹೆಚ್ಚು ಅಕ್ಕಿ ಭತ್ತವನ್ನು ಕೊಡಲಿ ಅಂತೇಳಿ. ಒಳಗೆ ಹೋದಾಗ ಅಲ್ಲಿ ಜ್ಯೋತಿ ಪೂಜೆ ಮಾಡೋ ಸಂದರ್ಭದಲ್ಲಿ ಹೆಣ್ಮಕ್ಳು ಬಂದು ಎಣ್ಣೆ ಎರಿತಾರೆ ಅಂತಂದಲ್ಲಿ ಜ್ಯೋತಿಗೆ. ಆ ಎಣ್ಣೆ ಎರಿಯೋ ಸಂದರ್ಭಕ್ಕೆ ಸರಿಯಾಗಿ ಅಲ್ಲಿ ಆ ಕಡೆಗೆ ಈ ಕಡೆಗೆ ಮನೆಯೊಳಗಿನ ಮುಂಡಿಗೆಗಳಿಗೆ ಅಥವಾ ಗೋಡೆಗೆ ವಾಲ್ಕೊಂಡು ನಿಂತಿರುವಂಥ ಹಾಡುಗಾರರು ಒಂದೊಂದೇ ಹಾಡುಗಳನ್ನು ಹಾಡ್ತಾ ಹೋಗ್ತಾರೆ. ಅವರು ಎಣ್ಣೆ ಎರಿಯೋಕ್ಕೆ ಬಂದ ತಕ್ಷಣ, ಪೂಜೆ ಮಾಡೋಕ್ಕೆ ಬಂದ ತಕ್ಷಣ ಎಣ್ಣೆ ಎರಿಯೋ ಹಾಡು ಅಂತ ಅದನ್ನು ಹೇಳ್ತಾರೆ, ಎಣ್ಣೆ ಎರಿಯುವಂಥದ್ದು. ಆಮೇಲೆ ಎಣ್ಣೆ ಎರೆದು ಹೋದ್ಮೇಲೆ ಅವ್ರು ಸಂಭಾವನೆ ಕೊಡಬೇಕು ಇವರಿಗೆ. ಆಗ ಅಲ್ಲಿ ಅಕ್ಕಿ ಭತ್ತದ ಹಾಡು ಅಂತ ಹಾಡು ಹೇಳ್ತಾರೆ. ಅವ್ರ ಮನೆಯಿಂದ ನಮ್ಗೇನು ಕೊಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಅಕ್ಕಿ ಭತ್ತದ ಹಾಡನ್ನು ಹಾಡ್ತಕ್ಕಂಥದ್ದು. ಅದನ್ನು ಹಾಡೇ ಆದಮೇಲೆ ಅವರ ಮನೆಯಲ್ಲಿ ಇರ್ತಕ್ಕಂಥವ್ರನ್ನ ಕುರಿತು ಹಾಡ್ತಕ್ಕಂಥ ಹಾಡುಗಳೆಲ್ಲ ಇದ್ದಾವೆ. ಆಮೇಲೆ ಹೊರಟು ಹೋಗುವಾಗ ಜ್ಯೋತಿ ಮನೆಯಿಂದ ಹೊರಗೆ ಹೋಗಿ ಮತ್ತೆ ತಿರುಗಿ ಬರ್ತೇವೆ ಅಂತ ಹೇಳಿ ಹಾಡು ಹೇಳ್ಕೊಂಡು ಬರ್ತಾರೆ. ಸೊ ಇಂಥವನ್ನೆಲ್ಲ ಸಾಂಪ್ರದಾಯಿಕ ಹಾಡುಗಳು ಅಂತ ಕರೀತಾರೆ. ಇದು ಒಂದು ಗುಂಪು. ಮತ್ತೊಂದು ಮನೆ ಒಳಗಡೆಗೆ ಇರ್ತಕ್ಕಂಥ ಮದುಮಕ್ಕಳು, ಎಂಥ ಹೊಸದಾಗಿ ಮದುವೆ ಆಗಿದ್ದ ಮನೆ ಆದರೆ ಆ ಮದುಮಕ್ಕಳನ್ನೇ ಕುರಿತ ಹಾಗೆ ಹಾಡನ್ನು ಹೇಳ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ವಿಶೇಷ ವ್ಯಕ್ತಿಗಳು, ಆ ಮನೆಯ ಯಜಮಾನರು ಇನ್ಯಾರೋ ಅಂಥವ್ರನ್ನ ಕುರಿತು ಹಾಡ್ತಕ್ಕಂಥದ್ದು. ಈ ಬಗ್ಗೆ ಕೆಲವು ಹಾಡುಗಳು ಇದ್ದು ಅನ್ನುವಂಥದ್ದು. ಮುಖ್ಯವಾಗಿ ಜಾತಿ ಮೇಲಿನ ಹಾಡುಗಳಿದ್ದು. ಎಲ್ಲ ಜಾತಿಯ ಮನೆಗಳಿಗೂ ಹೋಗ್ತಿದ್ರು ಸಾಧಾರಣವಾಗಿ. ಅದರೊಳಗೆ ಜಾತೀಯತೆ ಅಂದರೆ ಹರಿಜನರು ಮುಂತಾದವ್ರ ಮನೆಗೆ ಹೋಗದೇ ಇದ್ದಂಥದ್ದು ಇತ್ತು ಒಂದಷ್ಟು ಕಾಲ. ಜಾತಿ ಪ್ರಶ್ನೆ ಬಂದಾಗ ಈ ಅಂಟಿಗೆ ಪಂಟಿಕೆನಲ್ಲಿ ಸಾಧಾರಣವಾಗಿ ರೈತರು, ಅದರಲ್ಲಿಯೂ ಶೂದ್ರರು, ಒಕ್ಕಲಿಗರು, ಈಡಿಗರು, ಹೆಳವರು ಇತ್ಯಾದಿ ಈ ಥರದ ಜನಾಂಗಗಳವರು ಈ ಹಾಡುಗಳನ್ನು ಕಟ್ಟಿ ಹಾಡ್ತಕ್ಕಂಥದ್ದು. ಮೇಲ್ವರ್ಗದಲ್ಲಿ ಮುಖ್ಯವಾಗಿ ಬ್ರಾಹ್ಮಣರು ಮತ್ತು ಲಿಂಗಾಯತರಲ್ಲಿ
ಅಂಟಿಗೆ ಪಂಟಿಗೆ ಹಾಡನ್ನು ಅವರೇ ಸೃಷ್ಟಿ ಮಾಡಿಕೊಂಡು ತಂಡ ಕಟ್ಕೊಂಡು ಬಂದು ಹಾಡುವಂಥದ್ದು ನನಗೆ ಗೊತ್ತಿಲ್ಲ, ಹಾಡ್ತಿರ್ಲಿಲ್ಲ ಯಾರು ಕೂಡ. ಆದರೆ ಬ್ರಾಹ್ಮಣರ ಮನೆಗಳಿಗೆ ಹೋಗ್ತಿದ್ರು, ಲಿಂಗಾಯತರ ಮನೆಗಳಿಗೆ ಇವರು ಹಾಡೋರು ಹೋಗ್ತಿದ್ರು. ಹೋಗಿ ಅವ್ರ ಮನೆಗೆ ಜ್ಯೋತಿ ಕೊಟ್ಟು ಅವ್ರು ಕೊಡೋ ಸಂಭಾವನೆನ ತೊಗೊಂಡು ಬರ್ತಾಯಿದ್ರು. ಅಲ್ಲಿ ಈ ವ್ಯತ್ಯಾಸ ಅಷ್ಟಿಷ್ಟು ಇದೆ. ಮೇಲ್ಜಾತಿಯವರು ಅದರ ರೂಢಿ ಮಾಡದೇ ಇರೋದು, ಅತ್ಯಂತ ಕೆಳಜಾತಿಯವರ ಮನೆಗೆ ಹೋಗದೇ ಇರೋದು. ಹೀಗಾಗಿ ವಾಸ್ತವವಾಗಿ ಜ್ಯೋತಿ ಅನ್ನುವಂಥದ್ದು ಜಾತಿಯನ್ನು ನಾಶ ಮಾಡಬೇಕಾದ ತಾನೆ. ಜಾತಿಹೀನನ ಮನೆಯ ಜ್ಯೋತಿ ಅದು. ಅದರಿಂದ ಆ ಜ್ಯೋತಿ ಅನ್ನುವಂಥದ್ದು ಎಲ್ಲ ಜಾತಿಯನ್ನು ಒಂದು ಮಾಡಬೇಕಾದಂಥ ಸಂದೇಶನ ಇಟ್ಕೊಂಡಿದೆ. ಆದರೆ ಜ್ಯೋತಿಹೀನ ಅಲ್ಲ ಅಂತನ್ನುವಂಥದ್ದನ್ನು ಇಲ್ಲಿ ಪೂರ್ತಿ ಆಚರಿಸ್ತಾ ಇಲ್ಲ ಈ ಸಂಪ್ರದಾಯದಲ್ಲಿ ಅನ್ನೋದು ಒಂದು ಕಾಲಕ್ಕೆ ಹಾಗಿತ್ತು ಅಂತ ನಾನು. ಹಾಗಾಗಿ ಜಾತಿಯ ಒಂದಿಷ್ಟು ಅಂಟು ಅದಕ್ಕೆ ಇದೆ ಅಂತ ಅನ್ನುವಂಥದ್ದು. ಹಾಗಾಗಿ ಬೇರೆ ಬೇರೆ ಜಾತಿಯವರ ಬಗ್ಗೆ ಅವರವ್ರ ಮನೆಗೆ ಹೋದಾಗ ಆ ಜಾತಿನೇ ಕುರಿತು ಹಾಡು ಹೇಳ್ತಾಯಿದ್ರು. ಬ್ರಾಹ್ಮಣರ ಮೇಲೆ ಹಾಡುಗಳಿದ್ದಾವೆ, ಒಕ್ಕಲಿಗರ ಮೇಲೆ ಇದ್ದಾವೆ, ಲಿಂಗಾಯತರ ಮೇಲೆ ಹಾಡುಗಳಿದ್ದಾವೆ, ಆಚಾರ್ಯರ ಮೇಲೆ ಹಾಡುಗಳಿದ್ದಾವೆ, ಸಾಹೇಬರ ಮೇಲೂ ಇದ್ದಾವೆ. ಅಲ್ಲಿ ಧರ್ಮದ ಅಂತರ ಕೂಡ ಇರಲಿಲ್ಲ. ಅಕ್ಸಾಲಿಗರ ಮೇಲೆ, ಬೇರೆ ಬೇರೆ ಜಾತಿಯ ಕಸುಬುದಾರರ ಮೇಲೆಲ್ಲ ಹಾಡುಗಳಿರ್ತಾಯಿದ್ವು. ಆ ಹಾಡುಗಳು ಮುಖ್ಯವಾಗಿ ಅವರವರ ಕಸುಬುಗಳನ್ನೇ ಕುರಿತಂಥವಾಗಿರ್ತಿದ್ವು. ಅವ್ರ ಕಸುಬುಗಳನ್ನು ಹೇಗೆ ಮಾಡ್ತಾರೆ, ಎಷ್ಟು ನಿಪುಣರವರು ಅಂತನೋ ಹಾಗೆ ಅದನ್ನು ಅವ್ರನ್ನ ಹಾಡಿ ಹೊಗಳ್ಬಿಟ್ಟು ಅವ್ರ ಮೂಲಕ ಹೆಚ್ಚೆಚ್ಚು ಸಂಭಾವನೆ ಪಡೆಯುವಂಥ ಉದ್ದೇಶ ಅವ್ರದ್ದು ಅಷ್ಟೇ. ಹಾಗೆ ಹಾಡ್ತಾಯಿದ್ರು. ಈ ಮಾರನಮಿ ಪದಗಳಲ್ಲೂ ಹಾಗೆ ಮಾಡ್ತಾರೆ ಮಕ್ಕಳು. ಸೊ ಹಾಗಾಗಿ ಜಾತಿ ಪದಗಳು ಅಂತ ಒಂದಷ್ಟಿದ್ದಾವೆ. ಮತ್ತೊಂದಿಷ್ಟು ಕಥನ ಗೀತೆಗಳು ಅಂತ ಕಥೆಗಳು. ಈಗ ಯಾವುದೋ ಪುರಾಣದ ಒಂದು ಕಥೆನ ಇಟ್ಕೊಂಡು ಅದನ್ನು ಹಾಡ್ತಾ ಹೋಗ್ತಕ್ಕಂಥದ್ದು. ಈಗ ರಾಮಾಯಣ ಮಹಾಭಾರತದ ಕೆಲವು ಘಟನೆಗಳು. ಗಣೇಶನನ್ನು ಕುರಿತು ಒಂದು ಪದ್ಯ ಇದೆ ಮುಖ್ಯವಾದ, ಗಣಪತಿ ಹಾಡು ಅಂತ ಹೇಳ್ಕೊಂಡು. ಅರ್ಜುನ್ ಸ್ವಾಮಿ ಸಂಬಂಧಪಟ್ಟಂಗೆ ಹಾಡಿದೆ, ಅರ್ಜುನ್ ಸ್ವಾಮಿ ಹಾಡು ಅಂತ ಅದನ್ನು ಹಾಡ್ತಕ್ಕಂಥದ್ದು. ಈ ಥರದ ಒಂದಷ್ಟು ಕಥನ ಗೀತೆಗಳನ್ನು ಹಾಡ್ತೀವಿ. ಬಸವಣ್ಣನ ಮೇಲೆ ಹಾಡಿದೆ. ಬಸವಣ್ಣ ಅಂದರೆ ಜಗಜ್ಯೋತಿ ಬಸವಣ್ಣ ಅಲ್ಲ, ನಮ್ಮ ಎತ್ತುಗಳಿದಾವಲ್ಲ ಮನೆಯಲ್ಲಿ ಹೂಟಿಗೆ ನಾವು ಬಳಸ್ತಕ್ಕಂಥ ಜಾನುವಾರುಗಳು. ಅದರಲ್ಲಿ ಗೋವು, ಹಸು ಮತ್ತು ಎತ್ತುಗಳಿಗೆ ತುಂಬ ಗೌರವ ಕೊಡ್ತಾ ಇದ್ದಂಥದ್ದು ರೈತರ ಮನೆಗಳಲ್ಲಿ. ಅವು ಅವರಿಗೆ ಬದುಕಿಗೂ ಅನಿವಾರ್ಯವಾಗಿದ್ದಂಥವು ಮತ್ತು ಭಾಳ ಪೂಜನೀಯವಾದಂಥವು ಅಂತ ಕೂಡ ಅದು ಇದ್ದೇ ಇದೆ ಆ ಕಾಲದಿಂದಲೂ. ಹೀಗಾಗಿ ಮತ್ತು ದೀಪಾವಳಿಗೂ ಮತ್ತು ಈ ಹಸು ದನಗಳಿಗೂ ಹತ್ರ ಸಂಬಂಧ ಇದೆ ತಾನೆ. ದೀಪಾವಳಿಯಲ್ಲೇ ದನಕರುಗಳ ಮೈ ತೊಡಸಿ ಶೃಂಗಾರ ಮಾಡಿ ಅವುಗಳಿಗೆ ಪೂಜೆ ಮಾಡುವಂಥದ್ದೇ ಒಂದು ಹಬ್ಬದ ಮುಖ್ಯವಾದ ಅಂಗ. ಅದನ್ನು ಬಣ್ಣಿಸುವಂಥ ಹಾಡುಗಳು ಇದರಲ್ಲಿದ್ದಾವೆ. ಬಸವನ ಮೇಲಿನ ಪದ ಅಂಥೇಳಿ ಹಸುವಿನ ಗೋಳನ್ನು ಕುರಿತು ಗೋವಿನ ಹಾಡಿನ ಹಾಗೆ ಅಲ್ಲೊಂದು ಹಾಡು ಬರ್ತದೆ ಬಸವಣ್ಣನ ಪದದಲ್ಲಿ. ಈ ರೈತರೆಲ್ಲ ಹೇಗೆ ಎತ್ತು ದನಗಳನ್ನು ಹಿಂಸಿಸ್ತಾರೆ, ಅದನ್ನೆಲ್ಲ ದನಗಳು ಎತ್ತುಗಳು ಹೇಗೆ ಅನುಭವಿಸ್ಕೊಂಡು ಬದುಕಿವೆ ನಮ್ಮ ಮಧ್ಯದಲ್ಲಿ ಅಂತ ಕತೆ ಹೇಳ್ತಕ್ಕಂಥದ್ದು. ಒಂದು ಹಸುವೆ ಅಥವಾ ಒಂದು ಎತ್ತೇ ಬಂದು ತನ್ನ ಕಥೆನ ಹೇಳ್ಕೊಳ್ಳೋ ಹಾಗೆ ರಚಿಸಿರುವಂಥ ಹಾಡುಗಳು ಇದ್ದಾವೆ. ಸೊ ಈ ಥರದವು ಒಂದಿಷ್ಟು ಕಥನ ಗೀತೆಗಳು ಉಂಟು. ಅದರೊಳಗೆ ದೀಪಾವಳಿ ಸಂದರ್ಭದಲ್ಲಿ ಮನೆಯಲ್ಲಿ ಮದುಮಕ್ಕಳು ಮತ್ತಿತರರು ಅನುಸರಿಸಿರ್ತಕ್ಕಂಥ ಕೆಲವು ಸಂಪ್ರದಾಯಗಳು, ಕುಶಾಲಗಳು, ತಮಾಷೆ ಆಟಗಳು ಇಂಥವುಗಳಿಗೆ ಸಂಬಂಧಪಟ್ಟಂಗೂ ಇತ್ತು ಹಾಡುಗಳು. ಕೆರೆಗೆ ಕರುಗಳು ಅಗಚುವ ಪದ ಅಂತ ಒಂದಿದೆ. ಕರುಗಳು ಅಗಚೋದು ಅನ್ನೋದು ಒಂಥರದ ಆಟ, ಮದುಮಕ್ಕಳು ಹುಡುಗ ಹುಡುಗಿ ಕೂತ್ಕೊಂಡು ಆಡುವಂಥ ಆಟ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಾಡು ಇದೆ ಅದರಲ್ಲಿ. ಸೊ ಈ ಥರದಲ್ಲಿ ಒಂದು ಗುಂಪಿನ ಒಂದು ಪ್ರಕಾರದ ಹಾಡು ಕಥನ ಗೀತೆಗಳು ಅಂತನ್ನುವಂಥವು. ಹೀಗೆ 3-4 ಬಗೆಯ ಈ ಥರದ ಹಾಡುಗಳನ್ನು ನಾವು ಅದರಲ್ಲಿ ನೋಡ್ಬೋದು. ನೋಡಿ ಯಾವ ಥರ ಇದು ಮಾಡ್ತಾರೆ ಅಂತ ಅಂದರೆ ಅದರಲ್ಲಿ ಗುಡುಗುಡು ಗುಟ್ಟೋಲೆ ಗುಡ್ಡ ಬೋರಿಟ್ಟೋಲೆ ಹಳ್ಳ ಹೊಳೆಯಾಗೆ ಸುರಿಯಾಲೆ ಅಂದರೆ ಗುಡುಗುಡು ಗುಟ್ಟಾಲೆ, ಗುಡುಗು ಆ ಥರದಲ್ಲಿ ಗುಡುಗುಡು ಅಂತ ಹೇಳಿ ಗುಡುಗುಡು ಗುಟ್ಟಾಲೆ ಗುಡ್ಡಗಳೇ ಬೋರಿಡ್ಲಿ ಮಳೆ ಬಂದು. ಅಂದರೆ ಇಲ್ಲಿ ಮಳೆ ಜಾಸ್ತಿ, ಬೆಟ್ಟ ಗುಡ್ಡಗಳು ಜಾಸ್ತಿ, ಗುಡ್ಡಗಳೇ ಬೋರಿಡುವಂತಹ ವಾತಾವರಣ ಉಂಟಾಗಲಿ. ಅವುಗಳು ಆ ತರಹದಲ್ಲಿ ಹಳ್ಳ ಮತ್ತು ಹೊಳೆಗಳು ಹೊಳೆಯಾಗಿ ಹರಿಯಲಿ ಅನ್ನಂಥದ್ದು. ಅಂದರೆ ಇಲ್ಲಿ ವೈಭವೀಕರಣ, ಪ್ರಕೃತಿಯ ವೈಭವೀಕರಣ ಅನ್ನೋಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ. ಅವತ್ತು ಎಂತಹ ಮರಗಳು ಇದ್ದು ನಮ್ಮಲ್ಲಿ ಅಂತ ಅಂದರೆ ಯಾವ ಥರ ಅಂತಂದರೆ ಹೆಬ್ಬ ಕಿಲ ಕೀಲೆ ಗೊಬ್ಬೆ ಜಂತದ ಕೀಲೆ ಹೆಬ್ಬೋಲೆ ಕರಡೆ ಮರಿ ಮಾಡಿ ಹೆಬ್ಬೋಲೆ ಕರಡಿ ಮರಿ ಮಾಡಿದ ಈ ಮನೆಯೋ ಬುದ್ಧಿವಂತ ರಾಳಿದ ಅರಮನೆಯೋ. ಅಂದರೆ ಅವತ್ತು ಇಲ್ಲಿ ಎಂತಹ ಮನೆಗಳನ್ನು ಕಟ್ತಾ ಇದ್ರು, ಎಂತಹ ಮರಗಳು ಮಲೆನಾಡಿನ ಕಗ್ಗಾಡಿನಲ್ಲಿ
ಇದ್ದು ಅನ್ನೋಂಥದ್ದನ್ನು ಸೂಚಿಸ್ತದೆ. ಹೆಬ್ಬಾಕಿಲ ಕೀಲೆ, ಗೊಬ್ಬೆ ಜಂತದ ಕೀಲೆ, ಹೆಬ್ಬುಲಿ ಕರಡಿ ಮರಿ ಮಾಡಿದ ಈ ಮನೆಯು. ಅಂದರೆ ಒಂದು ಹೆಬ್ಬಾಗಿಲು ಅನ್ನೋಂಥದ್ರಲ್ಲಿ ಅದರ ಕೀಲು ಎಷ್ಟು ದೊಡ್ಡ ಇತ್ತು ಅಂತ ಹೇಳಿದ್ರೆ ಆ ಕೀಲಲ್ಲೇ ಹೆಬ್ಬುಲಿ ಮತ್ತು ಕರಡಿಗಳು ಮರಿ ಮಾಡ್ತಾ ಇದ್ದು, ಅಂತಹ ಕೀಲಿತ್ತು ಅನ್ನೋಂಥದ್ದನ್ನು ತೋರ್ಪಡಿಸೋದು. ಅಂದರೆ ಮಲೆನಾಡಿನ ವೈಭವೀಕರಣ ಅಥವಾ ಮಲೆನಾಡಿನಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಜಾತಿಯ ಅಥವಾ ಆಕಾರದಲ್ಲಿ ಮತ್ತು ಗುಣದಲ್ಲಿ ದೊಡ್ಡ ದೊಡ್ಡ ಜಾತಿಯ ಮರಗಳಿದ್ದು ಅನ್ನೋಂಥದ್ದು ತೋರಿಸೋಂಥದ್ದು ಈ ಅಂಟಿಗೆ ಪಂಟಿಕೆನಲ್ಲಿ ನೀವೆಲ್ಲ ಹಾಡುಗಳನ್ನು ಕೇಳಿದಾಗ ನಿಮಗೆ ಗೊತ್ತಾಗ್ತದೆ. ಈ ನಿಟ್ಟಲ್ಲಿ ಅಂಟಿಗೆ ಪಂಟಿಕೆಗೆ ಸಂಬಂಧಪಟ್ಟ ಹಾಗೆ ಇದು ಒಂದು ಕಲೆ, ಇದು ಮಲೆನಾಡಿನ ಅಸ್ಮಿತೆ, ಮಲೆನಾಡಿನ ಸಂಸ್ಕೃತಿ ಅಂತಲ್ಲಿ ಹೇಳಿ ಪ್ರತಿಬಿಂಬಿಸಿರ್ತಕ್ಕಂಥವರು, ಬರಹದಲ್ಲಿ ಸಂಗ್ರಹಿಸಿರ್ತಕ್ಕಂಥವರಲ್ಲಿ ನಮ್ಮ ಅಂಬಳಿಕೆ ಹಿರಿಯಣ್ಣ, ಹಾಗೆಯೇ ನಮ್ಮ ಕುಡಿಗೆ ಶ್ರೀಕಂಠ ಹಾಗೂ ನಮ್ಮ ಡಾಕ್ಟರ್ JK ರಮೇಶ್ ಇವರುಗಳು ಅಂಟಿಕೆ ಪಂಟಿಕೆಯ ಹಾಡುಗಳನ್ನು ಸಂಗ್ರಹಿಸಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ಡಾಕ್ಟರ್ JK ರಮೇಶ್ ರವರು ನೀತ್ಯುಳ್ಳ ಜ್ಯೋತಿ ಎನ್ನುವಂತಹ ಪುಸ್ತಕವನ್ನು ಬರೆದಿದ್ದಾರೆ. ನೀವು ಹೇಗೆ ಒಂದು ಶವ ಸಂಸ್ಕಾರದ ಸಂದರ್ಭದಲ್ಲಿ 2 ಕಿಲೋಮೀಟ್ರಿಗೆ ಒಂದೊಂದು ತರಹ ಶಾಸ್ತ್ರಗಳು ಇದ್ದಾವೆ. ನೀವು ಇಲ್ಲಿಂದ ಆಚೆ ದೇವಂಗಿಗೆ ಹೋದರೆ ಅಲ್ಲಿ ಶಾಸ್ತ್ರಗಳೇ ಬೇರೆ, ಇಲ್ಲಿಯ ಶಾಸ್ತ್ರಗಳೇ ಬೇರೆ. ಹಾಗೆಯೇ ಅಂಟಿಕೆ ಪಂಟಿಕೆ ಹಾಡುಗಳಲ್ಲೂ ಸಹ ಅದರ ರಚನೆಯಲ್ಲಿ, ಹಾಗೆಯೇ ಅದರ ಉಚ್ಚಾರಣೆಯಲ್ಲಿ, ಹಾಗೆಯೇ ಅದನ್ನು ಕಟ್ಟಿರೋಂಥದ್ದು ಆಯಾ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಕಟ್ಟಿರೋಂಥದ್ದು. ಅದರಲ್ಲೂ ಸಹ ನೀವು ನಮ್ಮ ಮಂಡಗದ್ದೆ ಸೀಮೆಗೆ ಹೋದರೆ ಅಲ್ಲೊಂಥರ ಹಾಡು ಹೇಳ್ತಾರೆ, ಹಾಗೆಯೇ ನಿಮ್ಮ ಅಗ್ರಹಾರ ಸೀಮೆಗೆ ಹೋದರೆ ಅಲ್ಲೊಂದು ರೀತಿಯ ಹಾಡನ್ನು ಹೇಳ್ತಾರೆ, ಮಾಳೂರು ಸೀಮೆಗೆ ಹೋದರೆ ಅಲ್ಲೊಂದು ರೀತಿಯ, ಮುತ್ತೂರು ಸೀಮೆಯಲ್ಲೇ ಮುಂಡೇಕಾರ್ ಸೀಮೆ ಮತ್ತು ನಮ್ಮ ಮುತ್ತೂರು ಸೀಮೆಯಲ್ಲೇ ಅಂಟಿಕೆ ಪಂಟಿಕೆ ಹಾಡುಗಳು ಬೇರೆ ಬೇರೆ ತರಹ ಇದೆ. ಇದನ್ನೆಲ್ಲ ನಮ್ಮ ಡಾಕ್ಟರ್ JK ರಮೇಶ್ ಅವರು ಸಂಗ್ರಹಿಸಿರ್ತಕ್ಕಂಥದ್ದು ಮಾತ್ರ ಅಲ್ಲ. ನೀವು ಅಂಟಿಕೆ ಪಂಟಿಕೆ ಅಂತಂದರೆ ನೀವು ಬ್ರಾಹ್ಮಣರ ಮನೆಗೆ ಹೋದಾಗ ನೀವು ಕೆಲವೊಂದು ವಿಚಾರಗಳನ್ನು ಹೇಳೋದಕ್ಕಾಗಲ್ಲ. ಮುಸಲ್ಮಾನರ ಮನೆಗೆ ಹೋದಾಗ ಅಂಟಿಕೆ ಪಂಟಿಕೆ ಯಾವ ಅಂಟಿಕೆ ಪಂಟಿಕೆಯನ್ನು ಹೇಳಬೇಕು, ಅಲ್ಲಿ ಅವರ ಇದೇನು, ಡ್ರೆಸ್ ಏನು, ಅವರ ಪೋಷಾಕೇನು, ಅವರು ಯಾವುದನ್ನು ಸಾಮಾನ್ಯವಾಗಿ ಮುಸಲ್ಮಾನರ ಮನೆಗೆ ಹೋದಾಗ ಅವರು ಸಾಮಾನ್ಯ ವಾರಿಯರ್ ಕ್ಲಾಸು, ಅಲ್ಲಿ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಡುಗಳನ್ನು ಕಟ್ಟಿ ಹೇಳ್ತಾ ಇದ್ರು ನಮ್ಮವರು. ಹಾಗೆ ಬ್ರಾಹ್ಮಣರ ಮನೆಗೆ ಹೋದಾಗಲೂ ಸಹ ಅಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ನೀವು ಔಂತ್ಲ ಮಾಡ್ತೀವಿ ಅಂತೇಳಿ ಹೇಳಿದ್ರೆ ಅದಕ್ಕಷ್ಟು ಇದು ಬರಲ್ಲ. ಅಂಟಿಗೆ ಪಂಟಿಗೆ ಅನ್ನೋಂಥದ್ದು ಆರಂಭ ಆಗಿರೋಂಥದ್ದೇ ಔಂತ್ಲ ಅಂದರೆ ಔತಣಕೂಟಕ್ಕೋಸ್ಕರವಾಗಿ ಅದರ ಮೂಲ ಇದಿರೋಂಥದ್ದೇ ಅಂಟಿಕೆ ಪಂಟಿಗೆದು. ಔತಣಕೂಟಕ್ಕೋಸ್ಕರವಾಗಿಯೇ ಅಂಟಿಕೆ ಪಂಟಿಕೆಯನ್ನು ಕಟ್ತಾ ಇದ್ರು. ಕಡುಬು ಮತ್ತು ಕೋಳಿ ಅಥವಾ ಕುರಿ ಅಥವಾ ಆಯಾ ಕೆಲವು ಕಡೆ ಹಂದಿನೂ ಮಾಡ್ತಾಯಿದ್ರು, ಆಯಾ ಪರಿಸರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹೇಗೆ ಮಾಡ್ತಿದ್ರು ಅಂತಂದರೆ ಒಂದು 100 ಕಡುಬುಗಳನ್ನು ಮಾಡ್ತಾಯಿದ್ರು. ಯಾರ್ಯಾರ ಮನೆಗಳಿಗೆ ನಾವು ಹೋಗಿದ್ವೋ ಅವ್ರನ್ನೆಲ್ಲ ಕರೆದು ಅಲ್ಲೂ ಸಹ ಜ್ಯೋತಿ ಬಿಡುವಂತಹ ಕಾರ್ಯ ನಡೀತಾ ಇತ್ತು. ಅಲ್ಲಿ ಜ್ಯೋತಿ ಬಿಡುವಷ್ಟೊತ್ತಿಗೆ ತುಳಸಿ ಕಟ್ಟೆನಲ್ಲಿ ಅಥವಾ ಒಂದು ಹಾಲು ಬರುವ ಮರದಲ್ಲಿ ಜ್ಯೋತಿಯನ್ನು ಇಟ್ಟು ಜ್ಯೋತಿಯನ್ನು ಕಳಿಸಿಕೊಡುವಂತಹ ಹಾಡನ್ನು, ಅದೇ ಪಂಚಭೂತಗಳಲ್ಲಿ ಲೀನವಾಗುವಂಥ ಹಾಡನ್ನು ನಾನು ಆಗಲೇ ಆರಂಭದಲ್ಲಿ ಹೇಳಿದೆ. ಜ್ಯೋತಿ ಹಚ್ಚಷ್ಟೊತ್ತಿಗೂ ಅದೇ ಹಾಡನ್ನು ಹೇಳ್ತಾರೆ, ಜ್ಯೋತಿಯನ್ನು ಬಿಡುವಷ್ಟೊತ್ತಿಗೂ ಸಹ ಜ್ಯೋತಿಯನ್ನು ಹೊಗಳಿ ಹೊನ್ನಶೂಲಕ್ಕೆ ಏರಿಸುವಂತಹ ಹಾಡುಗಳನ್ನು ಹೇಳ್ತಾರೆ. ಇಲ್ಲಿ ಜ್ಯೋತಿ ಅನ್ನೋಂಥದ್ದು ಏನಂತಂದರೆ ಬಹಳ ಮುಖ್ಯ ಅಂತಂದರೆ ಬೆಳಕು. ದೀಪಾವಳಿಯ ಮೂಲಕ ನಮಗೆ ಬೆಳಕು ಸಿಗಂಥದ್ದು ನಮ್ಮ ಈ ಮಲೆನಾಡಿಗೆ. ಹೇಗೆ ಅಂತಂದರೆ ಈಗ ಉದಾಹರಣೆಗೆ ಗೋಪೂಜೆ ಅಂತೇಳಿ ಮಾಡ್ತಾರೆ, ಗೋವಿನ ಪೂಜೆ ಮಾಡಿದ್ರೆ ಈಗೆಲ್ಲ ದೀಪಾವಳಿ ಅಂತಂದರೆ ಏನು ಅಂದರೆ ಪಟಾಕಿಗಳನ್ನು ಹೊಡೆಯುವುದೇ ಹಬ್ಬ, ಲಕ್ಷ್ಮೀ ಪೂಜೆಯೇ ಹಬ್ಬ ಆಗಿದೆ. ಮತ್ತು ಸಿಟಿಗಳಲ್ಲಿ ಯಾವುದನ್ನು ಮಾಡ್ತಾರೋ ಅದೇ ಹಬ್ಬವಾಗಿದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಲಕ್ಷ್ಮೀ ಪೂಜೆ ಅನ್ನೋಂಥದ್ದು ಯಾರೋ ಅಂಗಡಿಯವರು ಇಟ್ಕೊಂಡಿರೋ ಅಂಥವ್ರು ಮಾಡ್ತಾಯಿದ್ರು. ಆದರೆ ಬೆಳಕಿನ ಹಬ್ಬ ಇಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ನೀವು ದೀಪಾವಳಿಯ ದಿನ ರಾತ್ರಿ ಪ್ರತಿಯೊಂದು ಗದ್ದೆಗಳಿಗೂ, ಪ್ರತಿಯೊಂದು ತೋಟಗಳಿಗೂ, ಪ್ರತಿಯೊಂದು ಗೊಬ್ಬರ ಗುಂಡಿ, ಕಣ್ಣ, ಕೊಟ್ಟಿಗೆ ಇಲ್ಲೆಲ್ಲ ನಾವು ಹೋಗಬೇಕಾಗಿತ್ತು. ಅಲ್ಲಿ ಪ್ರತಿ ಗದ್ದೆಗೂ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಅಲ್ಲೆಲ್ಲ ನಾವು ದೀಪಗಳನ್ನು ಹಚ್ಚಬೇಕು. ಸಂಜೆ ಹೊತ್ತು ನೀವೇನಾದರೂ ಬಂದು ನೋಡಿದ್ರೆ ಮೇಡಮ್, ಅಲ್ಲಿ ದೀಪದ ರಾಶಿಗಳು ಪ್ರಜ್ವಲಿಸ್ತಾ ಇರ್ತವೆ ಪ್ರತಿ ಗದ್ದೆನೂ. ಅಂದರೆ ಅಲ್ಲಿ ಇನ್ನೂ ಬೆಳೆದು ಹಾಲು ದುಂಬುವಂತಹ ಸಂದರ್ಭ ನಮ್ಮ ಭತ್ತದ ಗದ್ದೆಗಳು, ಅವಾಗ ದೊಡ್ಡ ದೊಡ್ಡ ಬಯಲುಗಳಲ್ಲಿ 100 ದೀಪಗಳು ಪ್ರಜ್ವಲಿಸ್ತವೆ. ಆದರೆ ನಮ್ಮವ್ರು ಏನು ಮಾಡ್ತಾರೆ ಅಂತಂದರೆ, ನೀವು ಲಕ್ಷ್ಮೀ ಪೂಜೆಯನ್ನೇ ಹಬ್ಬ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆದರೆ ಮಲೆನಾಡಿನಲ್ಲಿ
ತಮ್ಮ ಗದ್ದೆಗಳಿಗೆ ದೀಪವನ್ನು ಹಚ್ಚುವಂಥದ್ದೇ ಹಬ್ಬ. ಇದು ಬಹಳ ಮುಖ್ಯ ಆಗಿದೆ. ಇದಕ್ಕೂ ಏನಿದೆ ಅಂತಂದರೆ, ಭೂಮಿ ಹುಣ್ಣಿಮೆಯಲ್ಲಿ ಹಾಕಿರೋಂಥ ಅನ್ನ ನಾವು ತಳೆದಿರ್ತೀವಿ ಪ್ರತಿ ಗದ್ದೆಗೂ, ಅದನ್ನು ಭೂಮಿ ತಾಯಿ ಊಟ ಮಾಡ್ತದೆ. ಯಾವಾಗ ನಾವು ದೀಪವನ್ನು ಹಚ್ಚಿ ಅದಕ್ಕೋಸ್ಕರ ಭೂಮಿ ತಾಯಿ ಊಟ ಮಾಡಲಿ ಅನ್ನೋಂಥದ್ದು ಅದರ ಉದ್ದೇಶ. ಅವತ್ತೇ ನಾವು ಅಂಟಿಕೆ ಪಂಟಿಕೆ ಅನ್ನೋಂಥದ್ದನ್ನು ಕಟ್ಟಂಥದ್ದು. ಇದು ಒಂದು ಇದಾಯಿತು.